ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹನುಮಸಾಗರ ಗ್ರಾಮ ಪಂಚಾಯತಿಯಲ್ಲಿ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಏನು ಸರ್ವೇದಿಂದ ಮುಂಬರುವಂತಹ ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಮತ್ತು 2028ರ ವಿಧಾನಸಭಾ ಚುನಾವಣೆಗಳು ಈ ಚುನಾವಣಾ ಪೂರ್ವಭಾವಿ ಸಮೀಕ್ಷೆ ನಡೀತಾ ಇದೆ. ಈ ಚುನಾವಣಾ ಪೂರ್ವಭಾವಿ ಸಮೀಕ್ಷೆಯಲ್ಲಿ ಹನುಮಸಾಗರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಶನದಲ್ಲಿ ಅವರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಮುಂಬರುವ ಚುನಾವಣೆಯಲ್ಲಿ ಅವರು ಯಾವ ರೀತಿಯಾಗಿ ಕೆಲಸ ಕಾರ್ಯ ಮಾಡಬಹುದು ಅಂತ ಅವರಿಂದಲೇ ಕೇಳಿ ತಿಳಿದುಕೊಂಡು ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಕಿರು ಪರಿಚಯ ಅಮ್ಮ, ತಮ್ಮ ಹೆಸರು, ತಮ್ಮ ಊರು, ತಾವು ಯಾವ ಗ್ರಾಮ ಪಂಚಾಯತಿ ಅದೇ ಕೇಳಿದ್ರಮ್ಮ. ಎಲ್ಲವ್ವ ನಿಂಗಪ್ಪ ಗೋಡಿರಿ. ಊರು ಹನುಮಸಾಗರ ರೀ, ತಾಲೂಕು ರಾಮದುರ್ಗ ರೀ, ಜಿಲ್ಲಾ ಬೆಳಗಾವಿ ರೀ. ಹನುಮಸಾಗರ ಗ್ರಾಮದಲ್ಲಿ ಪಂಚಾಯತಿಯಲ್ಲಿ ಮೊದಲು ಸದಸ್ಯರಾಗಿದ್ದೇನೆ. ಆ ಬೆಳಕು ಈಗ ಅಧ್ಯಕ್ಷರಾಗಿದ್ದಾರೆ. ಸರಿ, ಈಗ ತಾವು ಹನುಮಸಾಗರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರಮ್ಮ. ಸರಿಮ್ಮ, ಅಮ್ಮ ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭ ಆಯ್ತಮ್ಮ? ಸರ ಮೊದ್ಲಿಂದ ನಮ್ಮ ಅಜ್ಜಾರದು ಅಂತಿದ್ರಿ ಸರ. ಆ ಬೆಳಕು ನಾವು ಬಂದಿಂದ ಸರ ನಮ್ಮ ಮನೆಯವರು ರಾಜಕೀಯ ಅನ್ನೋದ ತಲೆ ಒಳಗ್ ಬಂದಿದ್ರಿ ಸರ. ಅದಕ್ಕ ನಾವು ರಾಜಕೀಯ ಒಳಗೆ ಸೇರ್ಕೊಂಡಿವಿ ಸರ್. ಓಕೆ, ಇದೇ ಸಲ ತಾವು ಪ್ರಥಮವಾಗಿ ತಾವು ರಾಜಕೀಯ ಬಂದು ಪ್ರಥಮವಾಗಿ ಆಯ್ಕೆಯಾಗಿ ಬಂದಿರಿ. ಸರಿಮ್ಮ, ಮತ್ತೆ ತಾವು ಆಯ್ಕೆ ಆಗಿದ್ದ ಮುಂಚೆ ತಾವು ಜನರಿಗೆ ಪ್ರಚಾರವನ್ನು ಮಾಡ್ತಾ ಇರ್ತೀರಿ, ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಮಾಡ್ತಾ ಇರ್ತೀರಿ. ಪ್ರಚಾರ ಮಾಡುವ ಸಂದರ್ಭದಲ್ಲಿ ತಾವು ಜನರಿಗೆ ಭರವಸೆಗಳನ್ನು ಕೊಡ್ತಾ ಇರ್ತೀರಮ್ಮ. ತಾವು ಯಾವ ರೀತಿಯಾಗಿ ಜನರಿಗೆ ಭರವಸೆ ಕೊಟ್ರಿ, ಅದರಂತೆ ತಾವು ಎಷ್ಟು % ಭರವಸೆ ತಾವು ಈಡೇರಿಸಿದ್ರಿ? ಮಾಡೇವ್ರಿ ಸರ 1% ನಾವು ರೀ 1% ನಾಗ 1/2% ಮಾಡೇವ್ರಿ ಸರ. ನಮ್ದ ಬಂದ್ ಸರ ಮೊದಲ್ನಾರು ಮಾಡ್ಯಾರ್ರಿ, ನಾವು ಮಾಡೇವ್ರಿ ಸರ. ತಾವು ಕೊಟ್ಟರಂತ ಭರವಸೆ ತಾವು ಸ್ವಲ್ಪ ಕೆಲವು ತಮಗೆ ಸಾಧ್ಯವಾದಷ್ಟು ಭರವಸೆ ತಾವು ಈಡೇರಿಸಿದ್ರಿ ಅಂತ ತಾವು ಹೇಳ್ತಾ ಇದ್ರಿ. ಸರಿಮ್ಮ, ಈಗ ತಾವು ಆಯ್ಕೆಯಾಗಿ ಬಂದ್ಮೇಲೆ 2 ವರ್ಷ ಬಿಜೆಪಿ ಸರ್ಕಾರ, ಆಮೇಲೆ ಈಗ 2 ವರ್ಷ ಕಾಂಗ್ರೆಸ್ ಸರ್ಕಾರ. ಈ ಬಿಜೆಪಿ ಸರ್ಕಾರದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಮೊದ್ಲೇಕಿನೂ ಅದು ಎಲ್ಲಾ ಕೆಲಸಗಳನ್ನ ಗೊತ್ತ್ರಿ. ಅದು ಸರ್ಕಾರ ಬರ್ತೈತ್ರಿ, ಇದು ಸರ್ಕಾರ ಬರ್ತೈತ್ರಿ. ಎರಡು ಸಪೋರ್ಟಿಂಗ್ ಆಗಿ ಎಲ್ಲಾರು ಕೂಡಿ ಮಾಡ್ತಿದ್ರಿ. ಬಿಜೆಪಿ ಸರ್ಕಾರದ ಕೆಲಸ ಆಗ್ಯಾವ್ರಿ, ಕಾಂಗ್ರೆಸ್ ಸರ್ಕಾರದ ಕೆಲಸ ಆಗ್ತಾ ಇದೆ. ಸರಿಮ್ಮ, ಈಗ ಇನ್ನೊಂದು ಜನರಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯ ಅಂದ್ರೆ ಕುಡಿಯುವ ನೀರು ಆಗಿರ್ಬೋದು, ವಿದ್ಯುತ್ ವ್ಯವಸ್ಥೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಮತ್ತೆ ಶೌಚಾಲಯ, ಈ ಟೋಟಲಿ ಮೂಲ ಸೌಕರ್ಯ ವ್ಯವಸ್ಥೆ ತಮ್ಮ ಹನುಮಸಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ತರ ಇದೆ ಅಮ್ಮ? ಎಲ್ಲಾ ಕಂಪಲ್ಸರಿ ಅದಾವ್ರಿ ಸರ. ಇದ್ದತ್ತು ನೀರಿಂದು ಎಲ್ಲಾ ರೀ, ಶೌಚಾಲಯ ಅಷ್ಟಿಲ್ರಿ ಸರ. ಇವ್ ಏನದ ಚರಂಡಿ ಗಿರಂಡಿ ರೀ ಎಲ್ಲಾ ಸಿಸಿ ಎಲ್ಲಾ ಕಂಪಲ್ಸರಿ ಅದಾವ್ರಿ ಸರ್. ಓಕೆ, ಬಟ್ ಶೌಚಾಲಯ ಮಾತ್ರ ಒಂದು ಮೂಲ ಸೌಕರ್ಯ, ಅದೊಂದು ಶೌಚಾಲಯ ಮಾತ್ರ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲ. ಶೌಚಾಲಯ ಮಾತ್ರ ಆಗುತ್ತೆ, ಅದು ಸಾರ್ವಜನಿಕ ಶೌಚಾಲಯ, ಇದೊಂದು ಕೊರತೆ ಇದೆ. ಸರಿ ಅಮ್ಮ, ಈಗ ತಾವು ಹೇಳ್ತಾ ಇದ್ರಿ ಶೌಚಾಲಯ ಕೊರತೆ ಇದೆ ಅಂತ ತಾವು ಹೇಳ್ತಾ ಇದ್ರಿ. ಸರಿ, ಈಗ ಅದರಂತೆ ಈಗ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಒಂದು 5 ಯೋಜನೆಗಳನ್ನ ಕೊಡ್ತಾ ಇದ್ದಾರೆ. ಈ 5 ಯೋಜನೆಯಿಂದ ಜನರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ, ಇದರಿಂದ ಎಷ್ಟು ಯಾವ ತರ ಅನಾನುಕೂಲ ಆಗ್ತಾ ಇದೆ? ಅನುಕೂಲ ಆಗ್ತಾ ಇದೆ ಸರ. ಅದಕ್ಕೇನ್ರಿ ಸರ, ಈಗ್ರಿ ಮೊದ್ಲಕ್ಕೆಲ್ಲಾ ಕೂಲಿ ಕೆಲಸದವ್ರಿಗೆಲ್ಲ ಕೆಲಸ ಇರಾಕಿಲ್ರಿ. ಈಗೆಲ್ಲಾ ಬಂದ್ ಕೂಲಿ ಕೆಲಸದಾಗ ಅವ್ರಿಗೆ ಕೆಲ್ಸಕ್ಕೆ ಹೋಗೋ ಪಂಚಾಯತಿ ವತಿಯಿಂದ ರೀ ಅವ್ರಿಗೆ ಸೌಲಭ್ಯ ಐತ್ರಿ ಸರ. ಓಕೆ, ಅವರು ಕೂಡ ಈಗ ಪಂಚ ಗ್ಯಾರಂಟಿ ಯೋಜನೆಯಿಂದ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ ಅಂತ ತಾವು ಹೇಳ್ತಾ ಇರುವಂತದ್ದು. ಸರಿ ಅಮ್ಮ, ಈಗ ಅದೇ ರೀತಿಯಾಗಿ ಮತ್ತೆ ತಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ. ಈ ಗ್ರಾಮ ಪಂಚಾಯತಿ ಚುನಾವಣೆ ತಾವಾಗಿರ್ಬೋದು ಅಥವಾ ತಮ್ಮ ಮನೆಯವರಾಗಿರ್ಬೋದು ಮತ್ತೆ ಸ್ಪರ್ಧೆ ಮಾಡ್ಬೋದಾ? ಮಾಡ್ಬೋದ್ರಿ ಸರ್. ಇದು ಜನರ ಅಭಿಪ್ರಾಯ ಮಾಡ್ಬೋದ್ರಿ ಸರ್. ಅದಕ್ಕೆ ಅಂದ್ರೆ ಜನರ ಅಭಿಪ್ರಾಯದ ಮೇಲೆ ತಮ್ಮ ಅಭಿಪ್ರಾಯ ಅಂತ ತಾವು ಹೇಳ್ತಾ ಇದ್ರಿ. ಸರಿಮ್ಮ, ಈಗ ಕೊನೆಯದಾಗಿ ಈ ತಮಗೆ ಮತವನ್ನ ಕೊಟ್ಟು ಆರಿಸಿಕೊಟ್ಟಂತ ಜನರಿಗೆ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಸರ, ಎಲ್ಲಾರು ನಮ್ ಊರವ್ರು ಸೇರಿ ಎಲ್ಲಾರು ಧನ್ಯವಾದಗಳು ಸರ. ನಮ್ಮ ಬಡತನ ಬಂತೆ ಸರ, ಎಲ್ಲಾರು ನಮ್ಗೆ ಊಟ ಆಗಿ ಸಪೋರ್ಟ್ ಮಾಡ್ಯಾರ್ರಿ ಸರ. ಅವ್ರಿಗೆಲ್ಲರಿಗೆ ತುಂಬ ಹೃದಯದಿಂದ ನಮಸ್ಕಾರ. ಸರಿ ಅಮ್ಮ, ಕೊನೆಯದಾಗಿ ತಮ್ಮ ಬಿಜೆಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಮತ್ತೆ ಟೋಟಲ್ ಆಗಿ ತಮ್ಮ ಡೆವಲಪ್ಮೆಂಟ್ ಆಗೋ ಟೋಟಲ್ TPJDP ಅಲ್ಲಿ ಯಾವ ಪಕ್ಷದ ಸದಸ್ಯರು ಬಂದ್ರೆ ತಮ್ಮ ಹನುಮಸಾಗರ ಗ್ರಾಮ ಪಂಚಾಯತಿ ಟೋಟಲ್ ತಮ್ಮ ಹನುಮಸಾಗರ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಯಾವ ಪಕ್ಷದ ಸದಸ್ಯರು ಬಂದ್ರೆ ಡೆವಲಪ್ಮೆಂಟ್ ಆಗ್ತದಮ್ಮ? ಸರ, ಬಿಜೆಪಿ ಬಂದ್ರೆ ಡೆವಲಪ್ಮೆಂಟ್ ಆಗತ್ರಿ ಸರ್. ಅದಕ್ಕೆ ಈಗ ತಮ್ಮ ಅನಿಸಿಕೆ ಪ್ರಕಾರ ಬಿಜೆಪಿ ಪಕ್ಷದಲ್ಲಿ ಇರುವಂತವ್ರು TP ಆಗಿರ್ಬೋದು JDP ಸದಸ್ಯರಾಗಿ ಬಂದ್ರೆ ಡೆವಲಪ್ಮೆಂಟ್ ಆಗ್ತದ ಅಂತ ತಮ್ಮ ವಿಚಾರ. ಸರಿಮ್ಮ, ಇಲ್ಲಿವರೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.